ಅನರ್ಹ ಬಿಪಿಎಲ್ ಕಾರ್ಡ್ದಾರರ ವಿರುದ್ಧ ರಾಜ್ಯ ಆಹಾರ ಇಲಾಖೆ ಸಮರ ಮುಂದುವರೆಸಿದೆ. ಪ್ರತಿ ಜಿಲ್ಲೆಯಲ್ಲೂ ಅನರ್ಹ ಬಿಪಿಎಲ್ ಕಾರ್ಡ್ದಾರರನ್ನ ಪತ್ತೆ ಹಚ್ಚುತ್ತಾ ಇರುವ ಆಹಾರ ಇಲಾಖೆ ಸ್ವಯಂ ಪ್ರೇರಿತವಾಗಿ ಕಾರ್ಡ್ ಹಿಂತಿರುಗಿಸದೇ ಇದ್ರೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದೆ. ಅನರ್ಹರು ತಾವೇ ಬಂದು ಬಿಪಿಎಲ್ ಕಾರ್ಡ್ ಕೊಟ್ರೆ ನಾವು ಯಾವುದೇ ದಂಡ ಹಾಕಲ್ಲ. ಒಂದು ವೇಳೆ ಬಿಪಿಎಲ್ ಕಾರ್ಡ್ ವಾಪಸ್ ನೀಡದೆ ಹೋದರೆ ಕಾರ್ಡ್ ರದ್ದುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳೋದಾಗಿ ವಾರ್ನ್ ನೀಡಿದ್ದಾರೆ. ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಆರ್ಥಿಕ ನಷ್ಟ ಉಂಟು ಮಾಡಲಾಗಿದೆ ಅಂತ ಎಚ್ಚರಿಸಲಾಗಿದೆ. 12 ಮಾನದಂಡ ಇಟ್ಕೊಂಡು ಆಹಾರ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. 1,20,000ಗಿಂತ ಹೆಚ್ಚಿನ ಆದಾಯ, 7.5 ಎಕರೆಗಿಂತ ಹೆಚ್ಚಿನ ಭೂಮಿ, ಸರ್ಕಾರಿ ನೌಕರರು, ಸ್ವಂತ 4 ಚಕ್ರದ ವಾಹನ ಹೊಂದಿರುವವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗ್ತಾ ಇದೆ. ಪ್ರವಾಹ ಸಂತ್ರಸ್ತರ ನೆರವಿಗೆ ಧಾವಿಸದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಲಬುರಗಿ ಜಿಲ್ಲಾ ಬಿಜೆಪಿ ಟ್ವಿಟರ್ನಲ್ಲಿ ಆಕ್ರೋಶವನ್ನ ಹೊರಹಾಕಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ನಾಪತ್ತೆಯಾಗಿದ್ದಾರೆ ಅಂತ ಪ್ರಕಟಣೆ ಹೊರಡಿಸಿತ್ತು. ಬಿಜೆಪಿ ಪೋಸ್ಟ್ಗೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಯಾರಿಗಾದರೂ ಬಡ್ತಿ ಬೇಕಾದಾಗಲೆಲ್ಲ ನನ್ನ ಹೆಸರನ್ನ ಜಪಿಸ್ತಾರೆ. ಕರ್ನಾಟಕದಲ್ಲಿ ಪ್ರವಾಹ ಬಂದಾಗೆಲ್ಲ ಕಾಣೆಯಾಗೋದು ಮೋದಿ ಸರ್ಕಾರ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿವೃಷ್ಟಿಯಾದಾಗಲೂ ಮೋದಿಗೆ ಕರ್ನಾಟಕ ಕಾಣಿಸಿರಲಿಲ್ಲ, ಈಗಲೂ ಕಾಣಿಸ್ತಾ ಇಲ್ಲ. ರಾಜ್ಯ ಬಿಜೆಪಿಯವರಿಗೆ ಜನರ ಬಗ್ಗೆ ಕಾಳಜಿ ಇದ್ರೆ ಮೊದಲು ಕಾಣೆಯಾಗಿರುವ ಕೇಂದ್ರ ಸರ್ಕಾರದ ನೆರವನ್ನ ಹುಡುಕಿ ತರಲಿ ಅಂತ ಸವಾಲೆಸೆದಿದ್ದಾರೆ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಶುರುವಾಗಿರುವ ಜಾತಿ ಗಣತಿಗೆ ದಿನನಿತ್ಯ ಕೂಡ ಒಂದಲ್ಲ ಒಂದು ಸಮಸ್ಯೆ. ಕೆಲವೆಡೆ ಸರ್ವರ್ ಸಮಸ್ಯೆ ಇದ್ರೆ ಇನ್ನೂ ಕೆಲವೆಡೆ ಆ್ಯಪ್ ಕೈಕೊಟ್ಟು ಗಣತಿದಾರರು ಪರದಾಡ್ತಿದ್ದಾರೆ. ಇದರಿಂದ ಸಮೀಕ್ಷೆಗೆ ಹಿನ್ನಡೆ ಉಂಟಾಗ್ತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಈ ಹಿನ್ನೆಲೆ ಜಾತಿ ಗಣತಿಗೆ ಎದುರಾಗ್ತಾ ಇರುವ ಸಮಸ್ಯೆ ಪರಿಹರಿಸಲು ಖುದ್ದು ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದಿದ್ದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚುರುಕು ಮುಟ್ಟಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ಗಳ ಸಿಇಒ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ಸಿಎಂ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಸೂಚಿಸಿದರು. ಬಳಿಕ ಮಾತನಾಡಿದ ಸಿಎಂ, ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಲ್ಲ, ಇರುವ ಕಾಲ ಮಿತಿಯಲ್ಲೇ ಸಮೀಕ್ಷೆ ಪೂರ್ಣಗೊಳಿಸುತ್ತೇವೆ ಅಂತ ಹೇಳಿದರು. ಸಚಿವರ ಆಪ್ತ ಸಹಾಯಕ ಅಂತ ಹೇಳಿ ದಾವಣಗೆರೆ ಜಿಲ್ಲಾಧಿಕಾರಿಗೆ ಯಾಮಾರಿಸಿದ್ದ ಯುವಕನನ್ನ ಬಂಧಿಸಲಾಗಿದೆ. ಕಾರವಾರದ ಅಭಿಷೇಕ್ ದೊಡ್ಡಮನಿ ಬಂಧಿತ ಆರೋಪಿ. ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ ಸ್ವಾಮಿಗೆ ವಾಟ್ಸಪ್ ಕರೆ ಮಾಡಿದ್ದ ಆರೋಪಿ ಅಭಿಷೇಕ್, ನಾನು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಆಪ್ತ ಸಹಾಯಕನಾಗಿದ್ದು ಸಚಿವರ ಮಗ ಹಾಗೂ ನಾನು ದಾವಣಗೆರೆಗೆ ಬರ್ತಾ ಇದ್ದೇವೆ, ನಮಗೆ ಇರಲು ರೂಮ್ ಹಾಗೂ ವಾಹನ ವ್ಯವಸ್ಥೆ ಮಾಡುವಂತೆ ಹೇಳಿದ್ದ. ಅಭಿಷೇಕ್ ಮಾತು ನಂಬಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಮ್ಮ ಆಪ್ತ ಸಹಾಯಕರಿಗೆ ಹೇಳಿ ವಾಹನ ಹಾಗೂ ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ದಿನ ಸರ್ಕಾರಿ ವಾಹನದಲ್ಲೇ ದಾವಣಗೆರೆ ಸುತ್ತಾಡಿದ್ದ ಐನಾತಿ ಅಭಿಷೇಕ್ ಬಳಿಕ ದಾವಣಗೆರೆ ಬಸ್ ಸ್ಟ್ಯಾಂಡ್ ಬಳಿ ಡ್ರಾಪ್ ಪಡೆದು ಸರ್ಕಾರಿ ಬಸ್ನಲ್ಲಿ ಕಾರವಾರಕ್ಕೆ ತೆರಳಿದ್ದಾನೆ. ಅಭಿಷೇಕ್ ಬಗ್ಗೆ ಅನುಮಾನ ಬಂದು ಸಚಿವ ಭೈರತಿ ಸುರೇಶ್ ಅವರ ಆಪ್ತ ಸಹಾಯಕನಿಗೆ ಡಿಸಿ ಗಂಗಾಧರ ಸ್ವಾಮಿ ಕರೆ ಮಾಡಿ ವಿಚಾರಿಸಿದಾಗ ಅಭಿಷೇಕ್ ಕಳ್ಳಾಟ ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.